ಇವತ್ತು ಹೈಕೋರ್ಟ್ನಲ್ಲಿ A1 ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಜಾಮೀನು ಅರ್ಜಿ ಸಲ್ಲಿಸಿರ್ತಕ್ಕಂಥವರು A1 ಪವಿತ್ರ ಮತ್ತು A7 ಅನುಕುಮಾರ್. ಲೋವರ್ ಕೋರ್ಟಲ್ಲಿ ಇವ್ರದ್ದು ರಿಜೆಕ್ಟ್ ಆಗಿತ್ತು. ಹಾಗಾಗಿ ಇವರೇನು ಮಾಡ್ತಾ ಇದ್ದಾರೆ, ಹೈಯರ್ ಕೋರ್ಟ್ಗೆ ಬಂದಿದ್ದಾರೆ. ಪವಿತ್ರ ಸೇರಿ 4 ಜಾಮೀನು ಅರ್ಜಿ ವಜಾ ಮಾಡಿತ್ತು ಕೋರ್ಟು. ಹಾಗಾಗಿ ಇವತ್ತು ಅದು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರ್ತಿದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮತ್ತೊಂದು ಕ್ರೌರ್ಯ ಈಗ ಅನಾವರಣವಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಏನು ನಡೀತು ಅದು. ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿ ಪಟ್ಟಣಗೆರೆ ಶೆಡ್ಗೆ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಿದ್ರು. ದರ್ಶನ್ ಮತ್ತು ಪವಿತ್ರ ಗೌಡ ಬರೋದಕ್ಕೂ ಮೊದಲೇ ಇವರೆಲ್ಲ ಹಲ್ಲೆ ಮಾಡಿದ್ರು, ಎಲ್ಲ ಗೊತ್ತಿದೆ. ಆದರೆ ದರ್ಶನ್ ಮತ್ತು ಪವಿತ್ರ ಗೌಡ ಬಂದ ನಂತರ ದರ್ಶನ್ ಹೊಡೆಯೋಕ್ಕೆ ಶುರು ಮಾಡಿದಾಗ, ಬಾಸ್ ಬಿಡಬೇಡಿ, ಇವನು ಹಿಗ್ಗಾಮುಗ್ಗ ಹೊಡೀರಿ ಅಂತ ಯಾರಂದರು? ಪೊಲೀಸರ ಚಾರ್ಜ್ ಶೀಟ್ನಲ್ಲಿ ಈ ಅಂಶ ಕೂಡ ಉಲ್ಲೇಖವಾಗಿದೆ. ಅಂದರೆ ದರ್ಶನನ್ನು ಪ್ರವೋಕ್ ಮಾಡಿದ್ದಾರೆ ಅಲ್ಲಿದ್ದವರೇ, ಇನ್ಯಾರೂ ಅಲ್ಲ. ಹೊಡಿರಿ ಹೊಡಿರಿ ಬಿಡಬೇಡಿ ಅವನನ್ನು ಅಂತಂದಾಗ ರೋಷ ಇನ್ನಷ್ಟು ಜಾಸ್ತಿಯಾಗಿ ದರ್ಶನ್ ಇನ್ನಷ್ಟು ಹೊಡೆದ್ರಂತೆ, ಇನ್ನಷ್ಟು ಹಲ್ಲೆ ಮಾಡಿದ್ರಂತೆ. ಅವರ ಏಟುಗಳು ಭಯಂಕರವಾಗಿ ಬಿದ್ದಿದೆ ರೇಣುಕಾಸ್ವಾಮಿಗೆ. ಅವರ ಏಟುಗಳಿಂದಲೇ ಹೆಚ್ಚು ಕಡಿಮೆ ಮುಕ್ಕಾಲು ಭಾಗ ಜೀವ ಹೊಟ್ಟೋಗಿದೆ. ಆ ಪರಿ ದರ್ಶನ್ ಅವನಿಗೆ ಹೊಡೆದಿದ್ರಂತೆ. ಏನು ಹೇಳ್ತಾರೆ ಚಾರ್ಜ್ ಶೀಟಲ್ಲಿ? ದರ್ಶನ್ ಮತ್ತು ಪವಿತ್ರ ಬರೋ ಮೊದಲೇ ಹಲ್ಲೆ ಮಾಡಿದ್ರು ಡಿ ಗ್ಯಾಂಗ್ನ ಸದಸ್ಯರು. ಓಕೆ, ಡಿ ಗ್ಯಾಂಗ್ ಪಟಾಲಂ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ ನಿಜ. ನಂತರ ಪವಿತ್ರ ಮತ್ತು ದರ್ಶನ್ ಸೇರಿ ಅಮಾನುಷವಾಗಿ ಹಲ್ಲೆ ಮಾಡ್ತಾರೆ. ಈ ವೇಳೆ ರಾಘವೇಂದ್ರ ಮತ್ತು ನಂದೀಶ್ ಪ್ರಚೋದನೆಯನ್ನು ಕೊಟ್ಟರಂತೆ. ಇವರಿಬ್ಬರೇ, ರಾಘವೇಂದ್ರ ಮತ್ತು ನಂದೀಶ್, ರೇಣುಕಾಸ್ವಾಮಿಯ ಎರಡೂ ಕೈಗಳನ್ನು ಹಿಡ್ಕೊಂಡಿದ್ರಂತೆ. ರಾಘು ಹಿಡ್ಕೊಂಡು, ಬಾಸ್ ಇವನನ್ನು ಬಿಡಬೇಡಿ, ಹೊಡಿರಿ ಹೊಡಿರಿ ಅಂತ ರಾಘು ಮತ್ತು ನಂದೀಶ್ ಹೇಳಿದ್ರಂತೆ. ಇವರಿಬ್ಬರ ಪ್ರಚೋದನೆಯಿಂದ ಮತ್ತಷ್ಟು ಕೋಪಗೊಳ್ತಾರೆ ದರ್ಶನ್. ತಪ್ಪಾಯಿತು ಬಿಟ್ಟುಬಿಡಿ ಅಂತ ಅಂಗಲಾಚ್ತಾ ಇದ್ರಂತೆ ರೇಣುಕಾಸ್ವಾಮಿ. ಹಣ್ಣುಗಾಯಿ ನೀರ್ಗಾಯಿ ಮಾಡಿದ್ರು ಅಷ್ಟೊತ್ತಿಗಾಗಲೇ. ಎದೆ, ಮರ್ಮಾಂಗ, ಎಡಗಣ್ಣಿಗೆ ಇದೇ ವೇಳೆ ಬಲವಾದ ಗಾಯ ಆಗಿದೆ. ಆ ಎದೆಗೂಡು ರಿಬ್ಸ್ ಎಲ್ಲ ಮುರಿದು ಶ್ವಾಸಕೋಶಕ್ಕೆ ಚುಚ್ಕೊಂಡು ವೃಷಣ ಚೀಲ ಒಡೆದೋಗಿದ್ದು, ಎಡಗಣ್ಣಿಗೆ ಏಟು ಬಿದ್ದಿದ್ದು ಎಲ್ಲವೂ ದರ್ಶನ್ ಹೊಡೆದಾಗ. ಈ ಎಲ್ಲ ವಿಚಾರಗಳು ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಉಲ್ಲೇಖವನ್ನು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೋತೀನಿ. ಮುರಳಿ, ಓಕೆ, ಈಗ ಒಂದು ಪಟ್ಟಣಗೆರೆ ಶೆಡ್ಡಲ್ಲಿ ಏನು ನಡೀತು, ಯಾರು ಕೂಗಿದ್ರು, ಯಾರು ಹೊಡೆದ್ರು, ಎಲ್ಲಿಗೆ ಹೊಡೆದ್ರು, ಓಕೆ, ಇದಕ್ಕೆಲ್ಲ ಪೂರಕವಾದ ಸಾಕ್ಷ್ಯಗಳು ಕೂಡ ಇರಬೇಕಾಗುತ್ತಲ್ವಾ? ಖಂಡಿತ ಅರವಿಂದ್, ಯಾಕೆಂದ್ರೆ ಪ್ರಮುಖವಾಗಿ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದಾಗ ದೋಷಾರೋಪ ಪಟ್ಟಿಯನ್ನ ನೋಡಿದ ಸಂದರ್ಭದಲ್ಲಿ ಎಲ್ಲಾ ಮಾಹಿತಿಗಳು ಕೂಡ ಸಂಪೂರ್ಣವಾಗಿ ಅನಾವರಣ ಆಗ್ತಾ ಹೋಗಂತದ್ದು. ಯಾಕೆಂದ್ರೆ ಪ್ರತಿಯೊಂದಕ್ಕೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಇಟ್ಕೊಂಡು ಪೊಲೀಸರು ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡ್ತಾರೆ ಮತ್ತು ಯಾರ್ಯಾರ ಇನ್ವಾಲ್ವ್ಮೆಂಟ್ ಯಾವ್ಯಾವ ರೀತಿ ಇದೆ ಅನ್ನೋದಕ್ಕೆ ಪೂರಕವಾದ ಸಾಕ್ಷ್ಯಗಳು ಕೂಡ ಇರುವಂತದ್ದು. ಯಾಕೆಂದ್ರೆ ಸರಿಸುಮಾರು 1:30 ಸಂದರ್ಭದಲ್ಲಿ ಪಟ್ಟಣಗೆರೆ ಶೆಡ್ಗೆ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬರ್ತಾರೆ ಆ 4 ಜನ ಆರೋಪಿಗಳು. ಆ ಸಂದರ್ಭದಲ್ಲಿ ಪುನೀತ್ ಅನ್ನೋ ಒಬ್ಬ ವ್ಯಕ್ತಿ ಆ ಶೆಡ್ ನ ಬಾಕ್ಲನ್ನ ತೆಗೆಯುವಂಥದ್ದು. ಯಾಕೆಂದ್ರೆ ಶೆಡ್ಗೆ ಈ ರೀತಿ ಒಂದು ಚಿತ್ರದುರ್ಗದಿಂದ ಕಾರ್ ಬರುತ್ತೆ, ಕಾರ್ ಬಂದ ಸಂದರ್ಭದಲ್ಲಿ ಅದನ್ನ ಒಳಗಡೆ ಬಿಡಬೇಕು ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅದಾದ ಸಂದರ್ಭದಲ್ಲಿ 2:30 ಸಂದರ್ಭಕ್ಕೆ ಪವನ್ ಇರ್ಬೋದು, ನಂದೀಶ್ ಇರ್ಬೋದು, ರಾಘವೇಂದ್ರ ಇರ್ಬೋದು, ಅವರೆಲ್ಲರೂ ಕೂಡ ಶೆಡ್ ನ ಒಳಗಡೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಪವಿತ್ರ ಗೌಡ ಬರೋದಕ್ಕಿಂತ ಮುಂಚಿತವಾಗಿ ಆತನಿಗೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿರ್ತಾರೆ. ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ರು ಅನ್ನೋದಕ್ಕೆ ಒಂದು ಪ್ರಮುಖವಾದ ಉದಾಹರಣೆ ಮತ್ತು ಪ್ರಮುಖವಾದ ಸಾಕ್ಷ್ಯ ಅಂದ್ರೆ ಆತ ಲಾರಿ 2 ಲಾರಿ ಏನಿತ್ತು, ಲಾರಿಯ ಮುಂದೆ ನಿತ್ರಾಣನಾಗಿ ಬಿದ್ದಿರುವಂತ ಫೋಟೋ. ಅಂದ್ರೆ ಆ ನರೇಂದ್ರ ಸಿಂಗ್ ಅಂತೇಳಿ ಪ್ರತ್ಯಕ್ಷ ಸಾಕ್ಷಿ ಏನಿದ್ರು ಅವರು ಆ ಫೋಟೋನ ತೆಗೆದು ದೀಪಕ್ಗೆ, ಸ್ಟೋನಿ ಬ್ರೂಕ್ ನಲ್ಲಿ ಇದ್ದಂತಹ ದೀಪಕ್ಗೆ ಫೋಟೋನ ಕಳ್ಸಿಕೊಟ್ಟಿರ್ತಾರೆ. ಫೋಟೋವನ್ನ ಕಳ್ಸಿಕೊಟ್ಟಾಗ ಆತ ಸಂಪೂರ್ಣವಾಗಿ ನಿತ್ರಾಣನಾಗಿರ್ತಾನೆ. ಆತನ ದೇಹದಲ್ಲಿ ನಿಂತ್ಕೊಳ್ಳೋದಕ್ಕೂ ಕೂಡ ಶಕ್ತಿ ಇಲ್ಲದೆ ಇರುವಂತಹ ಪರಿಸ್ಥಿತಿ ಇತ್ತು. ಅಂದ್ರೆ 4:45ಕ್ಕೆ ದರ್ಶನ್ ಮತ್ತು ಪವಿತ್ರ ಗೌಡ ಎಲ್ಲ ಹೋದ ಸಂದರ್ಭದಲ್ಲಿ ಆತನನ್ನ ನೆಲದ ಮೇಲೆ ಬಿದ್ದಂತ ರೇಣುಕಾಸ್ವಾಮಿಯನ್ನ ಎತ್ಕೊಂಡು ಮತ್ತೆ ಹೊಡೆಯೋ ಪ್ರಯತ್ನಗಳನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಹೊಡೆಯುವಂಥದ್ದು, ಅದಾದ ನಂತರ ದರ್ಶನ್ ಮತ್ತು ನಂದೀಶ್, ಪವನ್ ಇವರೆಲ್ಲರ ಸಪೋರ್ಟ್ ಅನ್ನ ತೆಗೆದುಕೊಂಡು ಆತನ ಎದೆ ಭಾಗಕ್ಕೆ ಓದಿಯುವಂಥದ್ದು. ಇದಕ್ಕೆ ಪೂರಕವಾದ ಸಾಕ್ಷ್ಯಗಳು, ಇದಕ್ಕೆ ಪೂರಕವಾದ ಹೇಳಿಕೆಗಳು, ಇದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಕ್ರೋಢೀಕರಿಸಿರುವಂಥದ್ದು. ಯಾಕೆಂದ್ರೆ ಸಿಸಿಟಿವಿ ಫುಟೇಜಸ್ ಏನಿತ್ತು, ಪಟ್ಟಣಗೆರೆ ಆ ಶೆಡ್ ನ ಒಳಗಡೆ ಎಷ್ಟು ಗಂಟೆಯ ಸಂದರ್ಭದಲ್ಲಿ ಒಳಗಡೆ ಎಂಟ್ರಿಯನ್ನು ಕೊಟ್ಟರು ಮತ್ತು ಅದು ಎಕ್ಸಿಟ್ ಆಯ್ತು, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಪೊಲೀಸರು ಕೂಡ ಮಾಡ್ತಾ ಇದ್ರು. ಯಾಕೆಂದ್ರೆ
ಯಾಕಂದ್ರೆ ಸಾಕಷ್ಟು CCTV ಫುಟೇಜಸ್ಗಳೇನಿತ್ತು ಅದನ್ನೆಲ್ಲ ಕೂಡ ಪ್ರದೋಷ್ ದರ್ಶನ್ ಮನೆ ಇರ್ಬೋದು, ಪಟ್ಟಣಗೆರೆ ಶೆಡ್ ಇರ್ಬೋದು, ಪವಿತ್ರ ಗೌಡ ಮನೆ ಇರ್ಬೋದು, ಅಲ್ಲಿಗೆಲ್ಲ ಹೋಗಿ ಆತ ಡಿಲೀಟ್ ಮಾಡಿದ. ಯಾಕಂದ್ರೆ ಆತ ಇಂಜಿನಿಯರಿಂಗ್ ಅನ್ನ ಮಾಡ್ತಿದ್ದಂತೂ ಆತನಿಗೆ ಒಂದು ಸ್ವಲ್ಪ ಟೆಕ್ನಾಲಜಿ ಬಗ್ಗೆ ಮಾಹಿತಿ ಇತ್ತು. ಆ ಹಿನ್ನೆಲೆಯಲ್ಲಿ ಆತನೇ ಸಂಪೂರ್ಣವಾಗಿ ಡಿಲೀಟ್ ಅನ್ನ ಕೂಡ ಮಾಡಿದ್ದ. ಆ ಹಿನ್ನೆಲೆಯಲ್ಲಿ ಎಲ್ಲಾನು ಕೂಡ ಈಗಾಗಲೇ ರಿಟ್ರೀವ್ ಅನ್ನ ಮಾಡ್ಕೊಂಡಿದ್ದಾರೆ, FSL ನ ಮೂಲಕ ರಿಟ್ರೀವ್ ಅನ್ನ ಮಾಡ್ಕೊಂಡಿದ್ದಾರೆ. ದರ್ಶನ್ ಎಷ್ಟು ಗಂಟೆಗೆ ಪ್ರೆಸೆನ್ಸ್ ಇದ್ರು ಅಲ್ಲಿ, ಆ ಸಂದರ್ಭದಲ್ಲಿ ಯಾರ್ಯಾರು ಆರೋಪಿಗಳಿದ್ರು ಅನ್ನೋದಕ್ಕೆ ಪೂರಕವಾದ CDR ಇರ್ಬೋದು ಮತ್ತು ಪವಿತ್ರ ಗೌಡ ಆತ ಸಾವು ಸಂಭವಿಸೋದಕ್ಕಿಂತ ಮುಂಚೆ ಅಲ್ಲಿಂದ ಹೊರಟೋಗಿಲ್ವೋ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಇದಕ್ಕೆಲ್ಲ ಪೂರಕವಾದ ಟೆಕ್ನಿಕಲ್ ಎವಿಡೆನ್ಸ್ ಇರೋ ಹಿನ್ನೆಲೆಯಲ್ಲಿ ಈ ಪ್ರಕರಣ ಸಾಕಷ್ಟು ಗಟ್ಟಿಯಾಗಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮುರಳಿ ತಮ್ಮ ಎಲ್ಲ ಮಾಹಿತಿಗಾಗಿ. ಇದೆಲ್ಲ ಸುಮ್ಮನೆ ಏನೇನೋ ಆರೋಪ ಮಾಡೋಕ್ಕೂ ಆಗಲ್ಲ. ಪೊಲೀಸರು ಅವರು ಬರೆಯುವ ಒಂದೊಂದು ಸೆಂಟೆನ್ಸ್ಗೂ ಸಾಕ್ಷಿಯನ್ನು ಕೊಡಬೇಕಾಗತ್ತೆ. ಆ ನಿಟ್ಟಿನಲ್ಲೇ ಇವಾಗ ಈ ಅಂಶಗಳು ಹೊರಗೆ ಬರ್ತಾ ಇದೆ.